ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. 5 ವರ್ಷದ ಪುಟ್ಟ ಬಾಲಕನ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಸೀರೆಗೆ ಹಚ್ಚುವ ಪಿನ್ನಿನ ಪ್ಲಾಸ್ಟಿಕ್ ಕ್ಲಿಪ್ ವಸ್ತುವೊಂದನ್ನು ನಗರದ ನಾಯ್ಕೋಡಿ ಆಸ್ಪತ್ರೆಯ ಕಿವಿಮೂಗು ಗಂಟಲು ರೋಗ ತಜ್ಞ ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ ನೇತೃತ್ವದ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ಇಲ್ಲದೆ ಸ್ಕೋಪಿ ಮೂಲಕ ಪಿನ್ನಿನ ಪ್ಲಾಸ್ಟಿಕ್ ಕ್ಲಿಪ್ ಅನ್ನು ಯಶಸ್ವಿಯಾಗಿ ಹೊರತೆಗೆದು ಮಗುವಿನ ಪ್ರಾಣ ರಕ್ಷಿಸಿದ್ದಾರೆ. ಈ ಕುರಿತ ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ ಮಾತನಾಡಿ, ನಮ್ಮ ಆಸ್ಪತ್ರೆಗೆ ತಾಲೂಕಿನ ಗಡ್ಡೆಸೂಗುರ ಗ್ರಾಮದ ಸಾಹಿಬ್ ರೆಡ್ಡಿ ಎಂಬುವರ 5 ವರ್ಷದ ಪುಟ್ಟ ಬಾಲಕ ಆಕಾಶ್ ಮನೆಯಲ್ಲಿ ಆಟವಾಡುವ ಸಮಯದಲ್ಲಿ ಪಿನ್ನಿನ ಪ್ಲಾಸ್ಟಿಕ್ ಕ್ಲಿಪ್ ನುಂಗಿದ್ದಾನೆ ಎಂದು ದಾಖಲಿಸಿದ್ರು. ನಾವು ಕೆಲವು ಪರೀಕ್ಷೆಗಳನ್ನ ಮಾಡುವ ಮೂಲಕ ಅದನ್ನ ಪತ್ತೆ ಹಚ್ಚಿದ್ವಿ. ಅದು ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡ ಕಾರಣ ಮಗುವಿನ ಉಸಿರಾಟದ ತೊಂದರೆ ಉಂಟಾಗಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತಕ್ಷಣ ನಮ್ಮ ವೈದ್ಯರ ತಂಡ ಸಕಾಲದಲ್ಲಿ ಚಿಕಿತ್ಸೆ ಕೊಡುವ ಮೂಲಕ ಮಗುವನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದೇವೆ. ಪಾಲಕರು ಚಿಕ್ಕ ಮಕ್ಕಳ ಕೈಗೆ ಮತ್ತು ಅವರ ಮುಂದೆ ಸಣ್ಣ ಪುಟ್ಟ ವಸ್ತುಗಳು, ನಾಣ್ಯಗಳನ್ನು ಕೊಡಬಾರದು. ಮಕ್ಕಳ ಗಂಟಲಿನಲ್ಲಿ ಪ್ಲಾಸ್ಟಿಕ್ ಅಥವಾ ನಾಣ್ಯದಂತಹ ವಸ್ತುಗಳು ಸಿಕ್ಕಿ ಹಾಕಿಕೊಂಡಾಗ ಮಗುವಿನ ಪ್ರಾಣಹಾನಿ ಸಂಭವ ಹೆಚ್ಚಿರುತ್ತೆ. ಆದ್ದರಿಂದ ಪಾಲಕರು ಜಾಗೃತಿ ವಹಿಸುವಂತೆ ಹೇಳಿದ್ರು. ನಮಸ್ಕಾರ, ನಾನು ಡಾಕ್ಟರ್ ರಾಹುಲ್ ನಾಯ್ಕೋಡಿ, ಕಿವಿಮೂಗು ಗಂಟಲು ರೋಗ ತಜ್ಞ, ನಾಯ್ಕೋಡಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಯಾದಗಿರಿ. 5 ವರ್ಷದ ಬಾಲಕ, ಗಡೇಸೂರು ಗ್ರಾಮದ 5 ವರ್ಷದ ಬಾಲಕ ನಮ್ಮ ಆಸ್ಪತ್ರೆಯಲ್ಲಿ ಸೀರೆ ಪಿನ್ನು ನುಂಗಿಬಿಟ್ಟು ಶ್ವಾಸಕೋಶ ಮತ್ತು ಅನ್ನದ ನಳಿ ಬಂದಾಗಿ ಭಾಳ ತೀವ್ರ ಸೀರಿಯಸ್ ಕಂಡೀಷನ್ನಲ್ಲಿ ದಾಖಲೆ ಆಗಿದ್ದ. ನಮ್ಮ ಆಸ್ಪತ್ರೆಯ ತಂಡ ಈ ಬಾಲಕನ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅವನಿಗೆ ಪ್ರಾಣಘಾತದಿಂದ ಅವನ ಪಿನ್ನನ್ನು ತೆಗೆದು ಅವನ ಪ್ರಾಣಘಾತದಿಂದ ಹೊರತೆಗೆಸಲಾಯಿತು. ತಂದೆ ತಾಯಿಗಳಿಗೆ ಒಂದು ವಿಶೇಷ ಸೂಚನೆ ಏನು ಅಂದರೆ, ಚಿಕ್ಕ ಮಕ್ಕಳಿಗೆ ಅವರ ಕೈಯಲ್ಲಿ ಆಡುವ ಆಟ ಸಾಮಾನುಗಳು ಇಲ್ಲ ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಕೊಡಿಸ್ಬಾರ್ದು. ಮತ್ತು ನಾಣ್ಯಗಳನ್ನು ಕೊಡಬಾರ್ದು. 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಬಂದಿಗಳನ್ನು ಕೊಡಬಾರ್ದು. ಅದನ್ನು ನುಂಗ್ಬಿಟ್ಟು ಗಂಟಲಲ್ಲಿ ಸಿಗ್ಬಿಟ್ಟು ಅವರಿಗೆ ಜೀವಘಾತ ಆಗುವ ಸಂದರ್ಭ ಬರಬಹುದು. ಈ ಒಂದು ಯಶಸ್ವಿ ಸ್ಕೋಪಿ ಚಿಕಿತ್ಸೆ ಕಾರ್ಯದಲ್ಲಿ ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ, ಅರವಳಿಕೆ ತಜ್ಞ ಡಾಕ್ಟರ್ ಚೇತನ್ ಜೇವೂರಾವ್, ಡಾಕ್ಟರ್ ರಾಜೇಶ್ವರಿ ಆರ್ ನಾಯ್ಕೋಡಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.